ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆದರವಾದ ಸ್ವಾಗತ. ಇಂದಿನ ಹೊಸ ವಿಡಿಯೋ ವಿಶ್ವದ ಅತ್ಯಂತ ದುಬಾರಿ ಮಾವು. ವಿಶ್ವದ ಅತ್ಯಂತ ದುಬಾರಿ ಮಾವು ಕರ್ನಾಟಕದಲ್ಲಿ ಫಲಬಿಟ್ಟಿದೆ. ವಿಶ್ವದ ದುಬಾರಿ ಮಾವು ಎಂದು ಕರೆಯಲ್ಪಡುವ ಮಿಯಾಜಾಕಿ ಮಾವಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ. ಜಪಾನಿನ ರತ್ನ ಎಂದು ಕರೆಯಲ್ಪಡುವ ಮಿಯಾಜಾಕಿ ಮಾವು ಮೂಲ ಸ್ಥಳ ಜಪಾನ್ನ ಮಿಯಾಜಾಕಿ ಪ್ರದೇಶ. ಇತರೆ ಹೆಸರುಗಳು: ಎಗ್ ಆಫ್ ದ ಸನ್, ಸೂರ್ಯನ ಮೊಟ್ಟೆ. ತನ್ನ ವಿಶಿಷ್ಟ ಕೆಂಪು ಬಣ್ಣ ಮತ್ತು ಹೆಚ್ಚಿನ ಬೆಲೆಗೆ ಹೆಸರುವಾಸಿಯಾಗಿದೆ. 1 ಕೆಜಿ ಮಾವಿನ ಹಣ್ಣಿಗೆ ಲಕ್ಷಗಟ್ಟಲೆ ರೂಪಾಯಿಗಳು ಬೆಲೆ. ವಿಶ್ವದ ಅತ್ಯಂತ ದುಬಾರಿ ಮಾವಿನ ತಳಿಗಳಲ್ಲಿ ಒಂದಾಗಿರುವ ಕೆಲವೊಮ್ಮೆ 1 ಲಕ್ಷಕ್ಕೆ ಅಥವಾ 2 ಲಕ್ಷಕ್ಕೆ 1 ಕೆಜಿ ಮಾವಿನ ಹಣ್ಣು ಲಭ್ಯವಿದೆ. 2 ಲಕ್ಷಕ್ಕಿಂತ ಅಧಿಕ ಕೂಡ ಇದು ಬೆಲೆ ಬಾಳುತ್ತದೆ. ಬಣ್ಣ: ಹೊರಗೆ ಕೆಂಪು, ಒಳಗೆ ಕಿತ್ತಳೆ ಬಣ್ಣ. ತುಂಬ ಸಿಹಿ ಮತ್ತು ಬೇಗ ಕರಗುವಂತಹ ಗುಣವನ್ನು ಹೊಂದಿದೆ. ಇನ್ನು ಮಿಯಾಜಾಕಿ ಹಣ್ಣಿನ ಕೃಷಿ. ಮಿಯಾಜಾಕಿ ಮಾವಿನ ಕೃಷಿ ಬಹಳ ಕಷ್ಟಕರವಾಗಿದೆ. ರೈತರು ಹೂವುಗಳಿಗೆ ಪರಾಗಸ್ಪರ್ಶವನ್ನು ತಾವೇ ಮಾಡಬೇಕು ಮತ್ತು ಹಣ್ಣುಗಳನ್ನು ಹಾಳಾಗದಂತೆ ನೋಡಿಕೊಳ್ಳುವ ಸಂಪೂರ್ಣ ಜವಾಬ್ದಾರಿ ರೈತರಿಗೆ ಸಂಬಂಧಿಸುತ್ತದೆ. ಪೌಷ್ಟಿಕಾಂಶ: ಬೀಟಾ ಕೆರೋಟಿನ್ ಮತ್ತು ಫೋಲಿಕ್ ಆಮ್ಲದಂಥ ಉತ್ಕರ್ಷಣ ನಿರೋಧಕಗಳು ಹೇರಳವಾಗಿವೆ. ಬೇಡಿಕೆ: ಅದರ ರುಚಿಗೆ ಮತ್ತು ಅಪರೂಪತೆಯಿಂದಾಗಿ ಮಿಯಾಜಾಕಿ ಮಾವಿನ ಹಣ್ಣಿಗೆ ಬೇಡಿಕೆ ಹೆಚ್ಚಾಗಿದೆ. ಮಿಯಾಜಾಕಿ ಹಣ್ಣಿನ ಇತರ ಹೆಸರುಗಳು ತೈಯೋ ತಮಾಗೋ ಎಂದು ಕರೆಯುತ್ತಾರೆ. ಇದರ ಅರ್ಥ ಸೂರ್ಯನ ಮೊಟ್ಟೆ ಎಂದರ್ಥ. ವಿಶ್ವದ ಅತ್ಯಂತ ದುಬಾರಿ ಮಾವು ಕರ್ನಾಟಕದಲ್ಲಿ ಫಲಬಿಟ್ಟಿದೆ. ರಾಜ್ಯದ ಚಿಕ್ಕೋಡಿ ಮತ್ತು ಉಡುಪಿ ರೈತರು ಇದನ್ನು ಬೆಳೆದು ಹಣ್ಣನ್ನು ಸವಿದಿದ್ದಾರೆ. ಮಧ್ಯಪ್ರದೇಶದಿಂದ ಗಿಡ ತರಿಸಿಕೊಂಡು ಮಾವಿನ ಮರಗಳನ್ನು ನೆಟ್ಟು ಒಂದು ಮಾವಿನ ಹಣ್ಣಿಗೆ 10,000 ರೂಪಾಯಿಯಂತೆ ಮಾರಾಟ ಮಾಡಿ ಸಂತಸವನ್ನು ಪಟ್ಟಿದ್ದಾರೆ. ಮಿಯಾಜಾಕಿ ಹಣ್ಣಿನ ವಿಶೇಷತೆಗಳು: ಮಾವಿನ ಹಣ್ಣುಗಳಲ್ಲಿ ಅತ್ಯಂತ ದುಬಾರಿ ಹಣ್ಣು ಇದು. ತನ್ನ ಆಕರ್ಷಕ ಬಣ್ಣದಿಂದ ಈ ಮಾವು ಗ್ರಾಹಕರ ಗಮನವನ್ನು ಸೆಳೆಯುತ್ತಿದೆ. ಇದೇ ರೀತಿ ಅತ್ಯಧಿಕ ದರ ಕೃಷಿಕರನ್ನು ಸೆಳೆಯುತ್ತಿರುವುದು ಆಶ್ಚರ್ಯ. ಗುಜರಾತ್, ಮಧ್ಯಪ್ರದೇಶ, ಕೋಲ್ಕತ್ತಾ ಮತ್ತು ಕೇರಳದಿಂದ ಗಿಡ ತರಿಸಿ ನೆಡುತ್ತಿದ್ದಾರೆ. ಜಪಾನ್ ಮೂಲದ ಮಾವು. ಮಿಯಾಜಾಕಿ ಮಾವಿನ ಮೂಲ ಅಮೆರಿಕ. ಇರ್ವಿನ್ ತಳಿಯ ಮಾವನ್ನು ಜಪಾನ್ನ ಮಿಯಾಜಾಕಿಯಲ್ಲಿ ರೈತರು ಬೆಳೆದಿದ್ದರಿಂದ ಸಾಮಾನ್ಯವಾಗಿ ಇದನ್ನು ಮಿಯಾಜಾಕಿ ಎಂದು ಕರೆಯಲು ಪ್ರಾರಂಭಿಸಿದರು. ಜಪಾನ್ನಲ್ಲಿ ಮಾವು ಬೆಳೆಯುವುದು ಕಡಿಮೆ. ಅಲ್ಲಿನ ವಾತಾವರಣಕ್ಕೆ ಮಾವು ಬೆಳೆಯುವುದು ತುಂಬ ವಿರಳ. ಆದರೆ ಜಪಾನಿಗರು ಪಾಲಿ ಹೌಸ್ನಲ್ಲಿ ಹೀಟರ್ ಇಟ್ಟು ಅದಕ್ಕೆ ಪೂರಕ ವಾತಾವರಣ ಕಲ್ಪಿಸಿ ಅತ್ಯಂತ ಕಾಳಜಿ ವಹಿಸಿ ಮಾವನ್ನು ಬೆಳೆದು ಯಶಸ್ಸನ್ನು ಗಳಿಸಿದ್ದಾರೆ. ಪಾಲಿ ಹೌಸ್ಗಳನ್ನು ನೀವು ಕೃಷಿ ತರಬೇತಿ ಕೇಂದ್ರಗಳು ಅಥವಾ ಕೃಷಿ ಕೇಂದ್ರಗಳಲ್ಲಿ, ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ನೋಡಿರುತ್ತೀರಿ. ಅಲ್ಲಿ ಸ್ವತಂತ್ರವಾಗಿ ಬೆಳೆಗಳನ್ನು ಬೆಳೆಯಲು ಬಿಡುವುದಿಲ್ಲ. ಬದಲಾಗಿ ಗ್ರೀನ್ ನೆಟ್ಗಳನ್ನು ನೀವು ಗಮನಿಸುತ್ತೀರ. ಆ ಗ್ರೀನ್ ನೆಟ್ಗಳಿಗೆ ಕೃತಕ ವಾತಾವರಣವನ್ನು ನೀಡಿ ಬೆಳೆಗಳನ್ನು ಬೆಳೆದು ಸಾಧಕ ಬಾಧಕಗಳನ್ನು ನೋಡಿಕೊಂಡು ನಂತರ ರೈತರಿಗೆ ಇಲ್ಲಿ ಕೊಡುತ್ತಾರೆ. ಇದೇ ರೀತಿ ಜಪಾನಿಗರು ಪಾಲಿ ಹೌಸ್ನಲ್ಲಿ ಮಿಯಾಜಾಕಿ ಹಣ್ಣನ್ನು ಬೆಳೆದು ಸಫಲತೆಯನ್ನು ಗಳಿಸಿದ್ದಾರೆ. ಜಪಾನ್ನಲ್ಲಿ ಮಾವಿನ ಕೃಷಿ ತುಂಬ ಕಷ್ಟಕರವಾಗಿದ್ದರಿಂದ ಮಾವನ್ನು ಪಾಲಿ ಹೌಸ್ನಲ್ಲಿ ಬೆಳೆಯುತ್ತಿರುವುದರಿಂದ ಅದರ ಉತ್ಪಾದನಾ ಖರ್ಚು ಕೂಡ ಹೆಚ್ಚಳವಾಗಿರುವುದರಿಂದ ಜಪಾನ್ನಲ್ಲಿ ಮಿಯಾಜಾಕಿ ಹಣ್ಣಿನ ಬೆಲೆಯೂ ಕೂಡ ಅಧಿಕವಾಗಿರುತ್ತದೆ. ಅದರ ಆಕರ್ಷಕ ಬಣ್ಣ ಮತ್ತು ರುಚಿಯಿಂದ 1 ಕೆಜಿ ಮಾವಿನ ಹಣ್ಣಿಗೆ 2,50,000 ರೂಪಾಯಿಯಿಂದ 2,70,000 ರೂಪಾಯಿಗಳವರೆಗೆ ಬೆಲೆಯನ್ನು ಅದು
ಪಡೆದುಕೊಂಡಿದೆ. ಮಿಯಾಜಾಕಿ ಹಣ್ಣಿನ ಸಸಿ ಕೂಡ ತುಂಬ ದುಬಾರಿ. ಮಿಯಾಜಾಕಿಯಲ್ಲಿ ಕೆಂಪು, ಗುಲಾಬಿ ಮತ್ತು ಹಸಿರು ಎಂಬ 3 ಆಕರ್ಷಕ ವೆರೈಟಿಗಳಲ್ಲಿ ಹಣ್ಣಿನ ಗಿಡಗಳು ಲಭ್ಯವಿದೆ. ಒಂದು ಗಿಡಕ್ಕೆ ಕಸಿ ಮಾಡಿದ ಗಿಡಕ್ಕೆ 700 ರೂಪಾಯಿದಿಂದ 4000 ರೂಪಾಯಿಗಳವರೆಗೂ ಕೂಡ ಬೆಲೆಗಳು ಹೆಚ್ಚಳವಾಗುವುದು ಉಂಟು. ಅಂದರೆ ಸಸಿ ಹೆಚ್ಚಿನ ಬೆಲೆಯಿಂದ ಕಡಿಮೆ ಬೆಲೆವರೆಗೂ ಕೂಡ ನಿಮಗೆ ಲಭ್ಯವಿದೆ. ಇದಾಗಿತ್ತು ವಿಶ್ವದ ಅತ್ಯಂತ ದುಬಾರಿ ಮಿಯಾಜಾಕಿ ಮಾವಿನ ಹಣ್ಣಿನ ಸಂಪೂರ್ಣ ಮಾಹಿತಿ. ಈ ಥರದ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಸುಂದರ ಭುವನ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.